ದಸರಾ ಹಬ್ಬ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು. ಮತ್ತು ಈ ಬರ್ತಕ್ಕಂಥ ದಸರಾ ಹಬ್ಬದಲ್ಲಿ ಎಲ್ಲರಿಗೆ ಸ್ವಲ್ಪ ಸುಖ ಸಮೃದ್ಧಿ ಕೊಡಲಿ ಅಂತೇಳಿ ಎಲ್ಲರಿಗೆ ಆಶಿಸುತ್ತದೆ. ನಾವು ಬೆಂಗಳೂರು ಕಡೆಯಿಂದ ಈಗಾಗಲೇ ಸಿಟಿನಲ್ಲಿ ಮಳೆ ನೀರು ಬಿದ್ದ ತಕ್ಷಣ ಸಾಕಷ್ಟು ಜಾಗದಲ್ಲಿ ಸ್ವಲ್ಪ ಗುಂಡಿಗಳೆಲ್ಲ ಬಂದಿದೆ. ಅದನ್ನು ಸರಿಪಡಿಸಲಿಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ. ಬಹುತೇಕ 12,000 ಜಾಗದಲ್ಲಿ 12,000 ಪಾಟ್ರೋಲ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಬೇರೆ ಬೇರೆ ಜಾಗದಲ್ಲಿ ನಾವು ಫಿಲಪ್ ಮಾಡಿದ್ದೇವೆ. ಇನ್ನೂ ಒಂದು 4,000 ಅಥವಾ 5,000 ಪಾಟ್ರೋಲ್ಸ್ ಈಗಾಗಲೇ ಐಡೆಂಟಿಫಿಕೇಷನ್ ಬಂದಿದೆ. ಅದನ್ನು ಸಹ ನಾವು ಹಂತವಾಗಿ ಕ್ರಮ ತಗೊಳ್ತೇವೆ. ಈ ಒಂದು ಮುಖ್ಯಮಂತ್ರಿಯವರ ನಿರ್ದೇಶನ ಮೇರೆಗೆ ನಾವು ಅಕ್ಟೋಬರ್ 31 ಒಳಗೆ ಇಡೀ ಸಿಟಿಯನ್ನು ಭಾಳ ಒಳ್ಳೆಯದಾದ ರೀತಿಯಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಕೆಲವು ಜಾಗದಲ್ಲಿ ಕಂಪ್ಲೇಂಟ್ ಬಂದಿದೆ, ಸ್ವಲ್ಪ ಗುಂಡಿಗಳು ಫಿಲ್ ಮಾಡಿಬಿಟ್ಟು ಸ್ವಲ್ಪ ಲೆವೆಲಿಂಗ್ ಸರಿ ಇಲ್ಲ ಅಂಥೇಳಿ. ಅದು ಖಂಡಿತ ಅದನ್ನು ಸರಿಪಡಿಸಲಿಕ್ಕೆ ನಾವು ನಮ್ಮ ಜನರಿಗೆ ಹೇಳ್ತೀವಿ. ಇದರ ಜೊತೆಗೆ ನಮ್ಮ BBMPದು 5 ಕಾರ್ಪೊರೇಷನ್ಸ್ನ BBMPಯಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ 5 ಕಾರ್ಪೊರೇಷನ್ ಕಮಿಷನರ್ ನಿರಂತರವಾಗಿ ಪ್ರತಿಯೊಂದು ಜಾಗದಲ್ಲಿ ವಾಟರ್ ಹೋಲ್ಸ್ ಎಲ್ಲಿದೆ ಅದನ್ನು ಫಿಲಪ್ ಮಾಡಲಿಕ್ಕೆ ಮತ್ತು ಎಲ್ಲೆಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಸಹ ಈಗಾಗಲೇ ಹೋಗ್ತಾ ಇದ್ದಾರೆ. ಇದರಿಂದ ಸಿಟಿಗೆ ಸ್ವಲ್ಪ ಚುರುಕು ಬಿಡ್ತಿದೆ. ಆದರೆ ನಾವು ಜನರು ಸಹ ನಮ್ಮ ಜೊತೆಗೆ ಸೇರಿಸಿ ಎಲ್ಲೆಲ್ಲಿ ನಾವು ಒಂದು ಸಿಟಿನ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ಬೋದು, ಅವ್ರಿಗೆ ಏನು ಸಜೆಷನ್ಸ್ ಇದೆ ಬಹುತೇಕ ಅವ್ರ ಮುಂದೆ ಸಹ ನಾವು ಮುಂದಿನ ಬರ್ತಕ್ಕಂಥ ತಿಂಗಳಿನಲ್ಲಿ ನಾವು ಖಂಡಿತ ಬರ್ತೀವಿ. ಸರ್, ಈಗ ಸಮೀಕ್ಷೆಗೆ ಅಂದರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ತರಬೇತಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಮತ್ತು ಎಷ್ಟು ಜನ ಭಾಗಿಯಾಗ್ತಿದ್ದಾರೆ? ನಾವು ಈಗಾಗಲೇ ನಮಗೆ 2-3 ಸಮಸ್ಯೆಗಳು ಈಗಾಗಲೇ ಬಂದಿದೆ. ಒಂದು ನಾವು ಏನು ಹೇಳ್ತೇವೆ ಎಲೆಕ್ಷನ್ ಕಮಿಷನಿದು ರಿವಿಷನಿಗೆ ಸಹ ಸಿಬ್ಬಂದಿ ಬೇಕಾಗ್ತದೆ ಹಾಗೂ ಸಮೀಕ್ಷೆಗೆ ಸಿಬ್ಬಂದಿ ಬೇಕಾಗ್ತದೆ. ಇದರ ಜೊತೆಗೆ ನಮ್ಮ ಬೇರೆ ಬೇರೆ ನಮ್ಮ BBMP ಎಲೆಕ್ಷನ್ಸಿಗೆ ಸಹ ಅದರದ್ದು ಎಲೆಕ್ಟ್ರಲ್ ರೋಲ್ ತಯಾರು ಮಾಡಲಿಕ್ಕೆ ಕ್ರಮ ತಗೊಳ್ಬೇಕಾಗ್ತದೆ. ಅದರಿಂದ ಸಿಬ್ಬಂದಿ ಅವಶ್ಯಕತೆ ಇದ್ದು ಈ ದೊಡ್ಡ ರೀತಿಯಲ್ಲಿ ನಾವು ಸಮೀಕ್ಷೆ ಸಹ ಮಾಡಲಿಕ್ಕೆ ಹೊರಟುವಾಗ ನಮಗೆ ಸಿಬ್ಬಂದಿ ಅವಶ್ಯಕತೆ ಬಹಳ ಜಾಸ್ತಿ ಇರ್ತದೆ. ನಾವು ಬೇರೆ ಬೇರೆ ಇಲಾಖೆ ಕಡೆಯಿಂದ ಎಲ್ಲರನ್ನ ತಗೊಂಡು ಈ ಸಮೀಕ್ಷೆಗೆ ಉಪಯೋಗ ಮಾಡ್ತಾಯಿದ್ದೇವೆ. ಸರ್ಕಾರ ಸಹ ಹೆಡ್ ಆಫ್ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ನಮಗೆ ಕೊಟ್ಟಿದ್ದಾರೆ ಸಮೀಕ್ಷೆಗೆ. ಅಂದರೆ ಯಾರಾದರೂ ನಿರ್ಲಕ್ಷ್ಯತೆ ತೋರಿಸ್ಬಿಟ್ರೆ ಖಂಡಿತ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅಧಿಕಾರ ಚೀಫ್ ಕಮಿಷನರಿಗೆ ಕೊಟ್ಟಿದ್ದಾರೆ. ಈ ಒಂದು ದೃಷ್ಟಿಯಿಂದ ಎಲ್ಲ ಇಲಾಖೆಯಿಂದ ಈಗಾಗಲೇ ನಾವು ನೋಟಿಸ್ ಕೊಟ್ಟು ಕನಿಷ್ಠ ಒಂದು 17,000ಕ್ಕಿಂತ ಮೇಲ್ಪಟ್ಟ ಜನರಿಗೆ ನಾವು ಉಪಯೋಗ ಮಾಡ್ತೀವಿ ಅಂತ ಹೇಳಿ ನಾವು ಕ್ರಮ ತಗೊಳ್ತಾ ಇದ್ದೇವೆ. ಈ ಸಮೀಕ್ಷೆ 3ನೇ ಅಥವಾ 4ನೇ ತಾರೀಕಿಂದ ಶುರು ಮಾಡ್ತೇವೆ. ನಾವು ಒಂದು ಪ್ಲ್ಯಾನ್ ಮಾಡಿದ್ದೇವೆ, 3ನೇ ತಾರೀಕಿಗೆ ಸಹ ನಾವು ಇನ್ನೊಂದು ರೌಂಡ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಆವಾಗಲೇ ಡಿಪ್ಲಾಯ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತೀವಿ. ಸರಿ, ಅದು ಮಾಡಿದರೆ ಅವರು ತಮ್ಮ ವಾರ್ಡ್ನಲ್ಲಿ ಗುರುತುಪಡಿಸಿ ಅವರು ತಮ್ಮ ಏರಿಯಾನ ನೋಡಿಕೊಂಡು ಒಂದು ವಾರ್ಡಿಗೆ 20 ಅಥವಾ 30 ಸಮೀಕ್ಷಾದಾರರು ನಾವು ಹಾಕಲಿಕ್ಕೆ ಕ್ರಮ ತಗೊಳ್ತೀವಿ. ಸೊ ಅವರು 200 into 10 2000 we are taking close to about 80 to 90 people ಆ್ಯಕ್ಚುಲಿ. ಪ್ರತಿ ವಾರ್ಡಿಗೆ ನಾವು ಕನಿಷ್ಠ 80ರಿಂದ 70 ಸರ್ವೇಯರ್ಸ್ ತಗೊಳ್ತಾ ಇದ್ದೀವಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮೀಕ್ಷೆ ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಆಧಾರದ ಮೇಲೆ 17,000 ಜನರು ನಾವು ಈಗಾಗಲೇ ಉಪಯೋಗ ಮಾಡಿ ಪ್ರತಿಯೊಂದು ಜನಕ್ಕೆ 250 ಮನೆಗಳನ್ನು ಸಮೀಕ್ಷೆ ಮಾಡ್ತೀವಿ. ನಮ್ಮ ನಮ್ಮ ವಿನಂತಿ ಇಷ್ಟೇ, ಪ್ರತಿಯೊಬ್ಬರು ಮನೆಯವರು ಅದಕ್ಕೆ ಸಹಕಾರ ಕೊಡಬೇಕು. ಪ್ರತಿಯೊಂದು ಕುಟುಂಬಕ್ಕೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೇವೆ, ತಾವು ತಮ್ಮ ಆಧಾರ್ ಕಾರ್ಡ್ ಮತ್ತು ತಮ್ಮ ರೇಷನ್ ಕಾರ್ಡ್ ತಮ್ಮ ಕೈನಲ್ಲಿ ಇನ್ಫಾರ್ಮೇಷನ್ ಇಟ್ಬಿಟ್ರೆ ನಾವು ಸಮೀಕ್ಷೆ ಬೇಗನೆ ಮುಗಿಸ್ಬಿಡ್ಬೋದು. ಅದಕ್ಕೆ ಎಲ್ಲರೂ ಅದಕ್ಕೆ ನಾವು ಸಹಕರಿಸಬೇಕು. ಒಂದು ವೇಳೆ ನಮಗೆ ಸಿಗ್ತಾ ಇಲ್ಲದ್ರೆ ಮಾಹಿತಿ ಮತ್ತು 1 ಗಂಟೆ ಜನರು ಬಂದುಬಿಟ್ಟು ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಅದಕ್ಕೆ ಸಮೀಕ್ಷೆದಾರರಿಗೆ ಹಾಗೂ ಕುಟುಂಬದವರಿಗೆ 2 ಜನರಿಗೆ ಸಮಸ್ಯೆ ಆಗಿ ಅವರಿಗೆ ಸಹ ಸ್ವಲ್ಪ ಇಷ್ಟು ಟೈಮ್ ತಗೊಳ್ತೇವೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ತಾವು ಮಾಹಿತಿ ಇಟ್ಕೊಂಡ್ಬಿಟ್ರೆ ನಮ್ಮ ಸಮೀಕ್ಷೆ ಬೇಗನೆ ಆಗುತ್ತದೆ. ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಸಹ ಮಾಡ್ತೀವಿ. ಸಮೀಕ್ಷೆ ಮುಗಿಸೋದಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಸಮೀಕ್ಷೆ ಮುಗಿಸ್ಲಿಕ್ಕೆ ನಾವು ಒಂದು ನಮ್ಮ ಅನುಮಾನ ಪ್ರಕಾರ ಒಂದು 10ರಿಂದ 15 ದಿವಸ ಒಳಗೆ ಮುಗಿಬೇಕು. ಮಾತ್ರ ಸಮೀಕ್ಷೆ ಮುಗಿಯೋ ತನಕ ನಾವು ಸ್ಟಾಪ್ ಮಾಡಲ್ಲ. ಹಾಗೂ ಒಂದೊಂದು ಏರಿಯಾದಲ್ಲಿ ಈಗಾಗಲೇ ನಾವು ನಮ್ಮ ಹತ್ರ ಹೌಸಿಂಗ್ IDs ಅಂತ ಹೇಳಿಬಿಟ್ಟು ನಾವು ಕೊಟ್ಟಿದ್ದೀವಿ. ಸೊ ಅದರ ಆಧಾರದ ಮೇಲೆ
ಯಾರೆಲ್ಲ ಅದರದ್ದು GPS ಮತ್ತು ಲೊಕೇಶನ್ ಎಲ್ಲ ಇದೆ. ಅದಕ್ಕೆ ಈ ಒಂದು ಆಧಾರದ ಮೇಲೆ ನಾವು ಪ್ರತಿಯೊಂದು ಮನೆಗೆ ಬಂದು ಯಾರೆಲ್ಲ ಇಲ್ಲ ಇದ್ದಾರೆ ಅವ್ರನ್ನ ಸಮೀಕ್ಷೆ ಮಾಡಿಬಿಟ್ಟು ಮುಗಿಸ್ಬೇಕು. ಇದು ಒಂದು ವಾಲಂಟ್ರಿ ಅಫ್ಕೋರ್ಸ್ ಎಲ್ಲರ ಕಡೆ ಡಿಕ್ಲರೇಷನ್ ತಗೊಳ್ತೇವೆ. ಅವರು ಭಾಗಿಯಾಗುವ ಜನರಿಗೆ ನಾವು ಅವ್ರ ಕಡೆಯಿಂದ ಅನುಮತಿ ತೊಗೊಂಡ್ಬಿಟ್ಟು ನಾವು ಸರ್, ಈಗ ಒಂದಷ್ಟು ಜನ ಎಕ್ಸೆಂಪ್ಷನ್ ಕೇಳ್ತಾ ಇದ್ದಾರೆ ಸಮೀಕ್ಷೆಯಿಂದ, ಅಂದರೆ ಈಗ ಹೆಲ್ತ್ ಇಶ್ಯೂಸ್ ಇರ್ಬೋದು, ಬೇರೆ ಬೇರೆ ರೀಸನ್ ಅವರ ಯಾರಿಗೆ ಹೆಲ್ತ್ ಇಶ್ಯೂಸ್ ಅವರಿಗೆ ಮೆಡಿಕಲ್ ಅಡ್ವೈಸ್ ಮೇಲೆಗೆ ಆಗುವುದಿಲ್ಲ, ಖಂಡಿತ ಅವರು ತಗೊಳ್ಳೋದು ತಪ್ಪಾಗ್ತದೆ. ಮಾತ್ರ ನೆಪದಲ್ಲಿ ನಾವು ಬಿಡಲ್ಲ. ಎರಡನೇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಜನರು ಇದ್ದಾರೆ, ಅವರು ಏನಾದರೂ ಆ ಥರ ಸರ್ಟಿಫಿಕೇಟ್ ಖಂಡಿತ ಕೊಟ್ಟಿದ್ದರೆ ಎಕ್ಸಾಮ್ಷನ್ ಕೊಡಲಿಕ್ಕೆ ಏನು ಸರ್ಕಾರ ನೀತಿ ಇದೆ ಅದರ ಆಧಾರದ ಮೇಲೆ ನಾವು ಕೊಡ್ತೀವಿ. ಸೊ ಇದೆರಡು ನಾವು ನೋಡ್ಕೊಳ್ತೀವಿ. ಮತ್ತು ಕೆಲವು ಸಂದರ್ಭದಲ್ಲಿ ಅನಿವಾರ್ಯ ಕಾರಣ ಯಾರಾದರೂ ಮದುವೆ ಇದೆ ಅಥವಾ ಯಾರಾದರೂ ಮರಣ ಹೊಂದಿದ್ದಾರೆ ಮನೆ ಕುಟುಂಬದಲ್ಲಿ, ಆ ಥರ ಏನಾದರೂ ಸಮಸ್ಯೆ ಬಂದರೂ ಸಹ ಒಬ್ವಿಯಸ್ಲಿ ಎಕ್ಸಾಮ್ಷನ್ ಖಂಡಿತ ಮಾಡ್ತೀವಿ. ಮಾತ್ರ ಯಾರೂ ಬೇಕಂತೆ ಇದನ್ನು ಬಿಟ್ಟು ಹೋದರೆ ಖಂಡಿತ ಕ್ರಮ ತಗೊಳ್ಳಿಕ್ಕೆ ನಾವು ಹಿಂದೆ ಹೋಗಲ್ಲ. ಸರ್ಕಾರದಿಂದ ಅದು ಯಾವ್ಯಾವ ಪ್ರಾಜೆಕ್ಟ್ ಜಂಕ್ಷನ್ಗಳು ಬರುತ್ತೆ ಸರ್, ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಬೇಕು GBA ವ್ಯಾಪ್ತಿಲಿ ಏನೇನು ಪ್ರಾಜೆಕ್ಟ್ಗೆ ಪ್ಲ್ಯಾನ್ ಮಾಡಿದ್ದೀವಿ? GBA ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಕಾರ್ಪೊರೇಷನ್ ಬಗ್ಗೆ? ಸೊ GBA ಬಗ್ಗೆ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಇದು ನಾವು ವೈಟ್ ಟಾಪಿಂಗ್ ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಟನಲ್ ಪ್ರಾಜೆಕ್ಟ್ ಏನು ಏರ್ಪಾಡು ಮಾಡ್ತಾ ಇದ್ದೇವೆ, ಮತ್ತು ಎಲಿವೇಟೆಡ್ ಕಾರಿಡಾರ್ ಮಾಡ್ತೇವೆ, ಮತ್ತು ಈ ರೋಟ್ರಿ ಫ್ಲೈಓವರ್ ಹಾಗೂ ನಮ್ಮ EG-ಪುರ ಫ್ಲೈಓವರ್, ಇದೆಲ್ಲ ಕೆಲಸ ನಾವು GBA B-ಸ್ಮೈಲ್ ಮುಖಾಂತರ ನಾವು ಮಾಡ್ತೀವಿ. ಸೊ ಈ ಒಂದು ಕೆಲಸ ಪ್ಲಸ್ ನಾವು ಇದ್ರ ಜೊತೆಗೆ ಅವರ ಜಾಬ್ ಇಸ್ ಟು ಡು ಕೋಆರ್ಡಿನೇಷನ್, ಎಲ್ಲೆಲ್ಲಿ ಸಮಸ್ಯೆಗಳು ಬರ್ತದೆ ಅದನ್ನು ಸರಿಪಡಿಸಲಿಕ್ಕೆ ಸಹ ಖಂಡಿತ ಕ್ರಮ ತಗೊಳ್ತೇವೆ. ಈ GBA ಬೇರೆ ಬೇರೆ ಏನು ಐಡಿಯಾ ಅಂತ ಹೇಳಿದರೆ ಮೊದಲು ಏನಾದರೂ ಕೋಆರ್ಡಿನೇಷನ್ ಇಶ್ಯೂಸ್ ಇದ್ಬಿಟ್ರು ಸಹ ಸರ್ಕಾರ ಮಟ್ಟದಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಆಗ್ತಿತ್ತು. ದಟ್ ವಾಸ್ ಭಾಳ ದರ್ ಲಾಟ್ ಆಫ್ ಇದು. ಅದಕ್ಕೆ ಕೋಆರ್ಡಿನೇಷನ್ ಅಮಾಂಗ್ ಆ್ಯಂಡ್ ಇಲ್ಲಿ ಕೋಆರ್ಡಿನೇಷನ್ ಏನು, ಇಟ್ ಇಸ್ ನಾಟ್ ಓನ್ಲಿ ಅಮಾಂಗ್ ಕಾರ್ಪೊರೇಷನ್ಸ್. ಕೋಆರ್ಡಿನೇಷನಲ್ಲಿ ಈಗ ನಾವು ನೋಡಿದ ಪ್ರಕಾರ ನಮ್ಮ ಬೆಸ್ಕಾಮ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ನಮ್ಮ BWSSB ಇರ್ಬೋದು, KPTCL, ಬೇರೆ ಬೇರೆ ಸಂಸ್ಥೆಗಳು ಮತ್ತು ಬ್ಯಾಂಗ್ಳೂರು ಮೆಟ್ರೋ, ಬೇರೆ ಬೇರೆ ಸಂಸ್ಥೆಗಳು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಅದಕ್ಕೆ ಇದೆಲ್ಲರದ್ದು ಕೋಆರ್ಡಿನೇಷನ್ ಒಂದು ಪ್ಲ್ಯಾನ್ ತೊಗೊಂಡ್ಬಿಟ್ರೆ ಖಂಡಿತ ನಾವು ಸ್ವಲ್ಪ ಬೇಗನೆ ಒಂದು ಜನರಿಗೆ ತೊಂದರೆ ಆಗಲಾರದೆ ಎಷ್ಟು ಕಡಿಮೆ ಮಾಡ್ಬೋದು. ಜನರಿಗೆ ತೊಂದರೆ ಖಂಡಿತ ಆಗೋದಿಲ್ಲ ಅಂತ ಹೇಳಿ ನಾನು ಹೇಳಿ ಬಯಸಿಲ್ಲ, ಆದರೂ ಸಹ ಎಷ್ಟು ಕಡಿಮೆ ಆಗ್ತದೆ ಅದನ್ನು ನೋಡಿಕೊಂಡು ನಾವು ಕೆಲಸ ಮಾಡ್ಬೋದು. ಅಲ್ಲಿ ಏನಾಗ್ತಾ ಇದೆ, ಒಂದು ದಿವಸ ನಾವು ರೋಡ್ ಮಾಡ್ತೀವಿ, ಇನ್ನೊಂದು ದಿವಸ ಅದನ್ನು ಯಾರೋ ಅಗೀತಾರೆ. ಸೊ ಅದನ್ನು ಪ್ಲ್ಯಾನು ಮತ್ತು ಆ್ಯಕ್ಷನ್ ಪ್ಲ್ಯಾನಲ್ಲಿ ಏನಾದರೂ ಸಿನರ್ಜಿ ಮಾಡ್ಬೋದಾ, ಎಲ್ಲರದ್ದು ಕೆಲಸ ಒಟ್ಟಿಗೆ ಮಾಡಿಬಿಟ್ರೆ ಏನಾದರೂ ನಮ್ಮ ಖರ್ಚು ಕಡಿಮೆ ಆಗುತ್ತಲ್ಲ, ಇದೆಲ್ಲ ನೋಡಿಕೊಂಡು ಹೋಗಲಿಕ್ಕೆ ಒಂದು GBA ಮುಖಾಂತರ ನಾವು ವ್ಯವಸ್ಥೆ ಮಾಡ್ತೀವಿ.